5 ರಾಜ್ಯಗಳ ಉಪಚುನಾವಣೆಯ ಫಲಿತಾಂಶದ ನಂತರ ಹತಾಶರಾಗಿದ್ದಾರೆ. ಬೇರೆ ಬೇರೆ ಏಜೆನ್ಸಿಗಳ ಸರ್ವೆ, ನ್ಯೂಸ್ ಚಾನೆಲ್ಗಳ ಸರ್ವೆಯೂ ಕೂಡ ಮತ್ತೆ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ ಎನ್ನುವಂಥ ರಿಪೋರ್ಟನ್ನು ಕೊಟ್ಟಿದ್ದಾವೆ ಆ್ಯಸ್ ಪರ್ ದ ಸರ್ವೆ. ಅದಾದ ನಂತರ ಹತಾಶರಾಗಿರ್ತಕ್ಕಂಥ ಕಾಂಗ್ರೆಸ್ಸು ದೇಶ ಒಡೆಯುವ, ಜಾತಿ ಒಡಿತಕ್ಕಂಥ, ಪರಸ್ಪರನ ಎತ್ಕಟ್ಟತಕ್ಕಂಥ ಅಪಾಯಕಾರಿ ರಾಜಕೀಯ ಆಟವನ್ನು ಆಡ್ತಾ ಇದ್ದಾರೆ. ಹಿಂದೆ ಪಂಜಾಬ್ನಲ್ಲಿ ಕಾಂಗ್ರೆಸ್ ಒಂದು ತಪ್ಪು ಮಾಡಿತ್ತು. ಅಕಾಲಿ ದಳವನ್ನು ದುರ್ಬಲಗೊಳಿಸಬೇಕು ಅಂಥೇಳಿ ಭಿಂದ್ರನ್ವಾಲೆಯನ್ನು ಎತ್ಕಟ್ಟಿದ್ರು. ಪರಿಣಾಮ ಖಲಿಸ್ತಾನ್ ಚಳವಳಿ ಹುಟ್ಕೊಳ್ತು, ಭಯೋತ್ಪಾದನೆ ಬೆಳೀತು. ಆ ಭಯೋತ್ಪಾದನೆಗೆ ಶ್ರೀಮತಿ ಇಂದಿರಾ ಗಾಂಧಿಯವರು ಬಲಿಯಾಗಬೇಕಾಯಿತು. ರಾಜಕೀಯ ಲಾಭಕ್ಕೆ LTTಗೆ ಬೆಂಬಲ ಕೊಡೋ ನೀತಿಯನ್ನು ರಾಜೀವ್ ಗಾಂಧಿಯವರು ಎದುರಿಸಿದ್ರ ಪರಿಣಾಮ, ಅದನ್ನು LTTಗೆ ಬೆಂಬಲ ಕೊಡೋ ನೀತಿನ ಅಳವಡಿಸ್ಕೊಂಡ ಪರಿಣಾಮ LTTಯ ಭಯೋತ್ಪಾದನೆಗೆ ಕೊನೆಗೆ ರಾಜೀವ್ ಗಾಂಧಿಯವರೇ ಬಲಿಯಾಗಬೇಕಾಯಿತು. ಆದರೆ ಇತಿಹಾಸದ ತಪ್ಪುಗಳಿಂದ ಕಾಂಗ್ರೆಸ್ ಪಾಠ ಕಲಿತಂಗೆ ಕಾಣ್ತಾ ಇಲ್ಲ. ಈಗ ತನ್ನ ರಾಜಕೀಯ ಲಾಭಕ್ಕೆ ಸುಳ್ಳನ್ನೇ ಹೇಳ್ತಾ, ಸುಳ್ಳಿನ ಸರಮಾಲೆನೇ ಹೇಳ್ತಾ ಸುಳ್ಳನ್ನೇ ಸತ್ಯ ಅಂತ ಬಿಂಬಿಸುವಂಥ ಒಂದು ಷಡ್ಯಂತ್ರದ ರಾಜಕಾರಣದಲ್ಲಿ ತೊಡಗಿದೆ. ಇತ್ತೀಚೆಗೆ ಕಾಂಗ್ರೆಸ್ ಸಂಸದ DK ಸುರೇಶ್ ಅವರು ಕೇಂದ್ರದಿಂದ ನಮಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿದರು. ದಕ್ಷಿಣವನ್ನೇ ಒಂದು ಪ್ರತ್ಯೇಕ ರಾಷ್ಟ್ರ ಮಾಡಬೇಕಾಗತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ಇದೊಂದು ಅಪಾಯಕಾರಿ ರಾಜಕೀಯ ಆಟವನ್ನು ಅವರು ಆಡ್ತಾ ಇದ್ದಾರೆ. ತನ್ನ ಸ್ವಾರ್ಥಕ್ಕಾಗಿ ದೇಶ ಒಡೆಯುವ ಸಂಚನ್ನು ಮಾಡ್ತಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಭಾಳ ಕಸರತ್ತು ಮಾಡಿದ್ರು. ಅವರು ವಕೀಲರು ಕನ್ವಿನ್ಸ್ ಮಾಡೋಕ್ಕಾಗದೇ ಇದ್ದರೆ ಕನ್ಫ್ಯೂಸ್ ಮಾಡುವಂಥ 1 ಗಂಟೆ ಪತ್ರಿಕಾಗೋಷ್ಠಿನಲ್ಲಿ ಕನ್ಫ್ಯೂಸ್ ಮಾಡಿದ್ದೇ ಜಾಸ್ತಿ ಅವರು. ನಾನು ಅವರಿಗೆ ಭಾಳ ಸಿಂಪಲ್ಲಾಗಿ ಕೇಳ್ತೀನಿ, ನೀವೊಂದು ಶ್ವೇತಪತ್ರ ಹೊರಡಿಸಿ. 2004ರಿಂದ 2014ರವರೆಗೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ರಾಜ್ಯಕ್ಕೆ ಕೊಟ್ಟಂಥ ತೆರಿಗೆ ಪಾಲು ಹಣ ಎಷ್ಟು? 2014ರಿಂದ 24 ಫೆಬ್ರವರಿಯವರೆಗೆ ನರೇಂದ್ರ ಮೋದಿಯವರು ಕೊಟ್ಟಂಥ ತೆರಿಗೆ ಪಾಲು ಎಷ್ಟು? ಹಾಗೆಯೇ ಅನುದಾನ ಮತ್ತು ಸಹಾಯಧನ ಆ 10 ವರ್ಷದಲ್ಲಿ ಕೊಟ್ಟಿದ್ದೆಷ್ಟು, ಈಗ ಕೊಟ್ಟಿದ್ದೆಷ್ಟು? ನನ್ನ ಹತ್ರ ಅಂಕಿ